ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಹಿರಿಯರ ಹಬ್ಬ, ಪಕ್ಷ, ಮಹಾಲಯ ಅಮಾವಾಸ್ಯೆ ಎಂದೇ ಹೆಸರಾಗಿರುವ ಹಬ್ಬವನ್ನು ಮಾಡಲು ಮಾಗಡಿಯ ಮಾರುಕಟ್ಟೆಯಲ್ಲಿ ಜನರು ಸಂಭ್ರಮ ಸಡಗರದಿಂದ ವ್ಯಾಪಾರ ಮಾಡುತ್ತಿದ್ದಾರೆ. ಮಹಾಲಯ ಅಮಾವಾಸ್ಯೆಯ ದಿನದಂದು ಹಿರಿಯರಿಗೆ ಎಡೆ ಹಾಕಿ ಧೂಪ ಹಾಕುವುದು ವಾಡಿಕೆ. ಅದರಂತೆ ಎಲ್ಲ ವರ್ಗದ ಜನರು ಈ ಮಹಾಲಯ ಅಮಾವಾಸ್ಯೆ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬದ ವಿಶೇಷತೆ ಬಗ್ಗೆ ಪ್ರಜಾಪ್ರಗತಿ ವರದಿಗಾರರಾದ ದೊಡ್ಡಬಾಣಗೆರೆ ಮಾರಣ್ಣರವರು ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ನನ್ನ ಹೆಸರು ಎಂ ಗೋವಿಂದಸ್ವಾಮಿ ಅಂತ, ಮುನಿಯಪ್ಪನಪಳ್ಳಿಯದವರು. ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯಲ್ಲಿ ಹಿರಿಕೃತಿ ಎಲ್ಲ ಧೂಪ ಹಾಕ್ಬಿಡ್ಬೇಕು. ಪ್ರತಿಯೊಂದು ಅವ್ರು ಏನೇ ತಿಂತಾರೋ ಪ್ರತಿಯೊಂದು ಎಲ್ಲ ಥರದ ವೆಜ್ಜು ನಾನ್ ವೆಜ್ ಎಲ್ಲ ಮಾಡ್ತೀವಿ. ಹಿರಿಯರ ಆಶೀರ್ವಾದಕ್ಕೆ ನಾವು ಪಿತೃಪಕ್ಷ ಮಾಡ್ತೀವಿ.
ತುಂಬ ಗೌರವಿಸ್ತೀವಿ. ಹಿರಿಯರನ್ನ ತುಂಬ ವರ್ಷಕ್ಕೊಂದ್ಸಲ ಅವರು ಬರ್ತಾರೆ. ಅದಕ್ಕೋಸ್ಕರ ಬಂದು ಮಾನವೀಯ ಹಬ್ಬಕ್ಕೋಸ್ಕರ ಮಾಡಿ ಅವ್ರಿಗೆ ಏನೇನು ಬೇಕೋ ತೊಗೊಂಡೋಗಿ ಸಂತೃಪ್ತಿಯಿಂದ ಅವರಿಗೆ ಒಂದು ಎಡೆಯನ್ನು ವರ್ಷಕ್ಕೊಮ್ಮೆ ಹಾಕಿ ಅವರಿಗೋಸ್ಕರ ಪೂಜೆಯನ್ನು ಸಲ್ಲಿಸಿ ನಮಗೆ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸ್ತೀವಿ. ದಿಲ್ಸಿದು ವ್ಯಾಪಾರ ನಾರ್ಮಲ್ಲು, ಏನು ಮಾಡಬೇಕೋ ಆರಾಮಾಗಿ ಕೊಡ್ತಾರೆ. ಸಕ್ಕರೆ, ಮಾಮೂಲಿ ಬೆಲ್ಲ, ಏನೇನು ಐಟಮ್ಸ್, ಒಬ್ಬಟ್ಟು ಐಟಮ್ಸ್ ಏನು ಬೇಕೋ ತೊಗೊಂಡೋಗ್ಬೇಕು. ಬೆಲೆ ಎಲ್ಲ ಹೇಗಿದೆ? ಬೆಲೆ ಎಲ್ಲ ನಮಗೆ ಪರವಾಗಿಲ್ಲ. ಅಂದರೆ ಈಗಿನ ಬೆಲೆಗೆ ಇವತ್ತಿಗೆ ಜಾಸ್ತಿನೇ ಇದೆ, ಕಮ್ಮಿ ಏನಿಲ್ಲ. ಹೂವು ರೇಟ್ ಎಲ್ಲ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ಹೂವಿನ ರೇಟ್ ಯಾವುದೇ ಕಾರಣಕ್ಕೂ ಕಮ್ಮಿ ಇಲ್ಲ, ಗಗನಕ್ಕೆ ಏರಿದೆ. ಹೂವಿನ ರೇಟ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಆದರೂ ಖುಷಿಯಿಂದ ಹಬ್ಬ ಮಾಡ್ತೀರಾ? ಆದ್ರಿಂದ ಖುಷಿಯಿಂದ ಹಿರಿಯರು ವರ್ಷಕ್ಕೊಂದ್ಸಲ ಇರೋದ್ರಿಂದ ಮಾಡಲೇಬೇಕು ಖುಷಿ. ಮನೆಯಲ್ಲಿ ಆಹಾರ ಪದಾರ್ಥಗಳು ಏನೇನು ತಯಾರು ಮಾಡ್ತೀರಿ? ಮನೆಯಲ್ಲಿ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಕಜ್ಜಾಯ, ಕರ್ಜಿಕಾಯಿ, ರವೆ ಉಂಡೆ, ಒಬ್ಬಟ್ಟು ಎಲ್ಲ ಥರನೂ ಮಾಡ್ತೀವಿ. ಎಡೆ ಇಟ್ಟು ಪೂಜೆ ಮಾಡ್ತೀವಿ. ಎಡೆ ಇಟ್ಟು ಪೂಜೆ ಮಾಡಿ ಆಶೀರ್ವಾದ ಬೇಡ್ತೀವಿ. ಅವ್ರ ಆಶೀರ್ವಾದ ಇದ್ದರೆ ನಾವು ಚೆನ್ನಾಗಿರ್ತೀವಿ. ಮಾರಣ್ಣವರೇ ನಮಸ್ತೆ. ನಮಸ್ಕಾರ. ಮಾಲೆ ಅಮಾವಾಸ್ಯೆನ ಸಾಮಾಜಿಕವಾಗಿ ಎಲ್ಲರೂ ಕೂಡ ಆಚರಿಸ್ತಾರೆ, ಎಲ್ಲ ಸಮಾಜದವರು ಕೂಡ ಆಚರಿಸ್ತಾರೆ. ಹೌದು. ಅದರ ಬಗ್ಗೆ ವಿಶೇಷತೆಗಳನ್ನು ಹೇಗೆ ಏನು ಅಂತ ಹೇಳಿ ಸರ್. ನೆಲಮೂಲ ಸಂಸ್ಕೃತಿಯ ಅನ್ನದಾತ ರೈತಾಪಿ ವರ್ಗದವರು ಬಹುದೊಡ್ಡ ಬದುಕನ್ನು ಬದುಕಿದ್ದಂಥ ತಮ್ಮ ಪೂರ್ವಿಕರನ್ನೇ ದೈವಗಳೆಂದು ಪರಿಭಾವಿಸಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಈ ಒಂದು ಪರಂಪರೆಯಾಗಿತ್ತು. ಮಾಗಡಿ ಸೀಮೆಯಲ್ಲಿ ಶಿಷ್ಟ ಸಂಸ್ಕೃತಿಯವರು ಮಹಾಲಯ ಅಮಾವಾಸ್ಯೆ ಅಂತಾರೆ, ಪಿತೃಪಕ್ಷ ಅಂತಾರೆ. ರೈತಾಪಿ ವರ್ಗದವರು ಮತ್ತು ಬುಡಕಟ್ಟು ಸಂಪ್ರದಾಯದವರು ಇವರೆಲ್ಲರೂ ಕೂಡ ಹಿರಿಯರ ಹಬ್ಬ ಅಂತ ಕರೀತಾರೆ. ಎಲ್ಲ ಒಂದೇ ರೂಢಿಗತವಾಗಿ ಬಂದಿರತಕ್ಕಂಥದ್ದು ಪರಂಪರೆ. ಸೊ ಹಿರಿಯರ ಹಬ್ಬ ಇರ್ಬೋದು, ಮಹಾಲಯ ಅಮಾವಾಸ್ಯೆ ಇರ್ಬೋದು, ಪಿತೃಪಕ್ಷವಿರ್ಬೋದು, ಮೂರು ಸಮಾನಾರ್ಥಕ ಪದಗಳು ಕರ್ತ್ಕೊಂಡು ಬಂದಿದ್ದಾರೆ. ಬಯಲು ಸೀಮೆಯಲ್ಲಿ ಯಜಮಾನ್ರ ಹಬ್ಬ ಅಂತ ಆಚರಣೆ ಮಾಡಿ ಶಾವಿಗೆ, ರಾಗಿ ಶಾವಿಗೆ ಮಾಡಿ ಉಣಬಡಿಸ್ತಾರೆ. ಮಾಗಡಿ ಸೀಮೆ ಸುತ್ತಮುತ್ತ ಕುಣಿಗಲ್ ಸೀಮೆ, ಕೆಂಪೇಗೌಡರ ಆಳ್ವಿಕೆಗೆ ಸೇರಿದ್ದಂಥ ಈ ಮಾಗಡಿ ಸೀಮೆ ಇತ್ತ ಕಡೆ ಎಲ್ಲ ತುಂಬ ಶ್ರದ್ಧಾಭಕ್ತಿಯಿಂದ ಹಿರಿಯರ ಹಬ್ಬವನ್ನು, ಮಹಾಲಯ ಅಮಾವಾಸ್ಯೆ ಹಬ್ಬವನ್ನು, ಪಿತೃಪಕ್ಷವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸ್ಕೊಂಡು ಬಂದಿರೋದನ್ನು ಕಂಡಿದ್ದೇವೆ. ಇಲ್ಲಿ ಹೆಚ್ಚಾಗಿ ಮಾಂಸಪ್ರಿಯರು ಕಜ್ಜಾಯ ಮಾಡ್ತಾರೆ, ಚಕ್ಲಿ, ಕೋಡ್ಬಳೆ. ನಮ್ಮ ಪೂರ್ವಿಕರು ಏನೇನು ಬಳಸ್ತಾ ಇದ್ರು ತಿಂಡಿ ತಿನಿಸುಗಳು, ಈವನ್ ಬೀಡಿಯಿಂದ ಹಿಡಿದು ಅಡಿಕೆ ಬೆಳೆದೆಲೆಯಿಂದ ಹಿಡಿದು ಇವೆಲ್ಲವನ್ನು ಕೂಡ ಪೂಜೆ ಮಾಡಿ ಆ ಸಮಾಧಿ ಹತ್ರ ಎಡೆ ಹಾಕ್ಬಿಟ್ಟು ಅವರಿಗೆ ಅರ್ಪಿಸ್ತಾರೆ. ಅಂದರೆ ನಮ್ಮವರೆಲ್ಲರೂ ಕೂಡ ದೈವಗಳಾಗಿದ್ದಾರೆ. ಬಹುದೊಡ್ಡ ದೂರದ ಲೋಕ ಅಥವಾ ಸ್ವರ್ಗಲೋಕ ಅಲ್ಲಿದ್ದಾರೆ. ಮಹಾಲಯ ಅಮಾವಾಸ್ಯೆ ದಿನ ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದು ಭೂಮಿ ಪುತ್ರರನ್ನು ನೋಡಿ ಮಳೆ, ಬೆಳೆ, ಪಶು ಸಂಪತ್ತು, ಪಕ್ಷಿ ಸಂಕುಲಗಳನ್ನೆಲ್ಲನೂ ನೋಡಿ ಆಶೀರ್ವದಿಸ್ತಾರೆ ಅಂತಕ್ಕಂಥ ನಂಬಿಕೆ ಬಹುಜನರಲ್ಲಿದೆ. ಪಿತೃಪಕ್ಷದ ಅಂಗವಾಗಿ ಪೂರ್ವಿಕರಿಗೆ ಹೊಟ್ಟೆ ತುಂಬ ಉಣಬಡಿಸಿದರೆ, ಹೊಸ ಬಟ್ಟೆಯನ್ನಿಟ್ಟರೆ, ಅವ್ರು ಬಳಸ್ತಾ ಇದ್ದಂಥ ವಸ್ತುಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿದರೆ ನಮಗೆ ಆಶೀರ್ವದಿಸ್ತಾರೆ, ಸಂತೃಪ್ತಿ ಆಗ್ತದೆ, ಜೀವನ ಶಾಂತಿ ಮತ್ತು ನೆಮ್ಮದಿಯಿಂದ ಸೌಹಾರ್ದತೆಯಿಂದ ಕೂಡಿರುತ್ತೆ ಅನ್ನೋದ್ರ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸ್ತಾರೆ. ಬಹುಪಾಲು ಮಾಗಡಿ ಸೀಮೆ ಸಜ್ಜನರು ತುಂಬ ಚೆನ್ನಾಗಿ ಮಾಡ್ತಾರೆ. ಮಾಂಸಪ್ರಿಯರು ಅಲ್ಲಿ ಗುಡ್ಡೆ ಹತ್ರ ಮಾಂಸದ್ದೆಲ್ಲ ಇಡ್ತಾರೆ. ಅವ್ರು ತಿಂತಾ ಇದ್ದಂಥ ತಿಂಡಿ ತಿನಿಸುಗಳನ್ನು ಇಡ್ತಾರೆ, ಹೊಸ ಬಟ್ಟೆ ಇಡ್ತಾರೆ. ಹೆಚ್ಚಾಗಿ ಹಳ್ಳಿಗಾಡಿನಲ್ಲಿ ಕಡಲೆಪುರಿಯನ್ನು ಇಡ್ತಾರೆ. ಕಜ್ಜಾಯ ಕಡಲೆಪುರಿಯನ್ನು ಇಟ್ಬಿಟ್ಟು ಪೂಜೆ ಮಾಡಿ ಶ್ರದ್ಧಾಭಕ್ತಿಯಿಂದ ಅರ್ಪಣೆ ಮಾಡ್ತಾರೆ. ಸೊ ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆ ಅಥವಾ ಹಿರಿಯರ ಹಬ್ಬ ನಾಡಿಗೆ ಶಾಂತಿಯನ್ನು ಬಯಸ್ತಕ್ಕಂಥದ್ದಾಗಲಿ, ಲೋಕ ಕಲ್ಯಾಣವಾಗಲಿ, ಮಾಗಡಿ ಸಂಸ್ಕೃತಿ ಸಜ್ಜನ ಬಂಧುಗಳಿಗೆ ಒಳ್ಳೆಯದಾಗಲಿ. ಧನ್ಯವಾದ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.